ಈಗಾಗಲೇ ತುಮಕೂರ್ದು ಅನೌನ್ಸ್ ಆಗಿದೆ ಮುದ್ದನ್ಮೇಗೌಡರದ್ದು, ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸನದ್ದು ಕೂಡ ಶ್ರೇಯಸ್ ಪಟೇಲು ಪುಟ್ಟಸ್ವಾಮಿಗೌಡರ ಮೊಮ್ಮಗ. ಅದು ಟ್ರೆಡಿಷನಲಿ ಹಾಸನದಲ್ಲಿ ಪುಟ್ಟಸ್ವಾಮಿಗೌಡರ ಕುಟುಂಬಕ್ಕೂ ಮತ್ತು ದೇವೇಗೌಡರ ಕುಟುಂಬಕ್ಕೂ ಮೊದಲಿಂದ ಜಿದ್ದಾಜಿದ್ದಿ ಇದೆ. ಒಂದು ಸರಿ ಇದೇ ಪುಟ್ಟಸ್ವಾಮಿಗೌಡರು ದೇವೇಗೌಡರನ್ನು ಕೂಡ ಸೋಲಿಸಿದ್ರು, ಅಸೆಂಬ್ಲಿಲೂ ಒಂದು ಸರಿ ಸೋಲಿಸಿದ್ರು, ಪಾರ್ಲಿಮೆಂಟಲ್ಲೂ ಸೋಲಿಸಿದ್ರು. ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಪುಟ್ಟಸ್ವಾಮಿಗೌಡರಿಗೆ ಭಾಳ ಒಳ್ಳೆಯ ಹೆಸರಿದೆ ಅಲ್ಲಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಎಲ್ಲ ಸಮುದಾಯದವರು ಅವ್ರನ್ನ ಇಷ್ಟಪಡ್ತಾರೆ. ಅವರ ಮೊಮ್ಮಗ ಆಯಿತ ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 3,000 ಹೋಟೆಲ್ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ. ಅದರಿಂದ ಆತನ ಬಗ್ಗೆ ಸಿಂಪತಿನೂ ಇದೆ, ಒಳ್ಳೆ ಇದಿದೆ, ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಗೌರಿಶಂಕರ್ ಮತ್ತು ಹಾಲಪ್ಪ ಒಂದು ಮೀಟಿಂಗ್ ಮಾಡೋತಿರೋ ಮತ್ತು ಅಪೋಸ್ ಮಾಡಿದ್ದು ಅಸಮಾಧಾನ ಆಯಿತು ಅಂತ. ಯಾರಿಗ ಅಸಮಾಧಾನ? ಹಾಲಪ್ಪನಿಗಾಗಿರ್ಬೋದು, ಗೌರಿಶಂಕರ್ಗೆ ಯಾಕೆ ಆಗ್ತದೆ? ಸಿ, ಗೌರಿಶಂಕರ್ ಈಸ್ ನಾಟ್ ಅನ್ ಆಸ್ಪಿರೆಂಟ್. ಗೌರಿಶಂಕರ್ ನೆಕ್ಸ್ಟ್ ಅಸೆಂಬ್ಲಿ ನಿಲ್ತಾರೆ, ಎಲ್ಲ ಸೇರ್ಕೊಂಡು ಆತನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಮುದ್ದನ್ಮೇಗೌಡರು ಸೇರಿ, ಮುದ್ದನ್ಮೇಗೌಡನ ಹಳೆ ಕ್ಷೇತ್ರ ಅಲ್ಲ ಅದು. ಮುದ್ದನ್ಮೇಗೌಡಂದು ಕೂಡ ಅವ್ನ ಫಾಲೋವರ್ಸು ಇದ್ದೇ ಇರ್ತಾರೆ. ಯಾರು ಸೋಲಿಕ್ಕೆ? ರಾಜಕಾರಣದಲ್ಲಿ ಆಯ್ತಪ್ಪ, ಈಗ ನನಗೆ 5 ಹೋಟೆಲ್ ಸೋಲ್ಸ್ಬಿಟ್ಟ ಅವನು, ಹಂಗಾರೆ ನಾನು ವಿರೋಧ ಮಾಡೋಕ್ಕಾಗ್ತದೆ? ಪಾರ್ಟಿ ಬಂದರೆ ಬರಲಿ, ನಮ್ಮದೇನು ಅಡ್ಡಿ ಇಲ್ಲ. ಅದರಿಂದ ಅಫ್ಕೋರ್ಸ್ ಅವ್ರು ಯಾರು ಅವರು ಅವರಿಗೆ ಅಸಮಾಧಾನ ಅಂತ ಹೇಳ್ತೀರಿ, ಆಗ್ತದೆ. ಅವ್ರು ಓಡಾಡ್ಕೊಂಡಿದ್ದ ಇಷ್ಟು ದಿವಸ ಸೀಟ್ ಸಿಗುತ್ತೆ ಅಂತೇಳಿ ಅದೇನೋ ಕಡೆ ಗಳಿಗೆಯಲ್ಲಿ ಕೈ ತಪ್ಪಿದೆ. ಅದರಿಂದ ಅವ್ರಿಗೆ ಅಸಮಾಧಾನ, ಇವ್ರಿಗೆ ಏನು ಅಸಮಾಧಾನ ಆಗುವಂಥ ಅಗತ್ಯತೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ರಿ, ಸೀಟ್ ಅನೌನ್ಸ್ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ. ಸೀಟ್ ಅನೌನ್ಸ್ ಆದಮೇಲೆ ಯಾರ್ದು ವಿರೋಧ ಇರೋದಿಲ್ಲ. ಅನೌನ್ಸ್ ಆಗೋಲ್ಲ, ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಕೇಳ್ಬೋದು. ಒಂದು ಸರಿ ಹೈಕಮಾಂಡ್ನಲ್ಲಿ ಒಂದು ತೀರ್ಮಾನ ಆದ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ. ಪಕ್ಷದ ಪರವಾಗಿ ಎಲ್ಲರೂ ಇರ್ತಾರೆ. ಕೆಲಸ ಮಾಡಬೇಕು. ನೋಡಿ, ಯಾವುದೇ ಚುನಾವಣೆ ಇದ್ರೂ ಕೂಡ ಇವತ್ತಿನ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಾತಾವರಣದಲ್ಲಿ ಸುಲಭ ಅಂತೇಳಿ ಅನ್ಕೊಳ್ಳಂಗೇನಿಲ್ಲ, ಗೊತ್ತಾಯ್ತಾ? ನಾನು ಎಷ್ಟೋ ಚುನಾವಣೆಗಳು ಸುಲಭ ಬಿಡ ಅಂತ ಮಾಡಿದಿರೋ ನಡೀತದೆ, ಗೆಲ್ತೀನಿ ಅಂದ್ಕೊಂಡು ಎಷ್ಟೋ ಸರಿ 5 ಹೋಟೆಲ್ ಸೋತ್ಬಿಟ್ಟಪ್ಪ. ಹೀಗೆಲ್ಲ ಆಗ್ತವೆ ಚುನಾವಣೆಗಳೇ. ಈಗೆಲ್ಲ ಯಾಕೆಂದರೆ ಯಂಗ್ಸ್ಟರ್ಸ್ ಇರ್ತಾರೆ, ಈಗ 30% ವೋಟರ್ಸ್ ಯಂಗ್ಸ್ಟರ್ಸ್ ಇರ್ತಾರೆ. ಈಗ ಓಲ್ಡ್ ಜನ್ರೇಷನ್ ಥಿಂಕಿಂಗೇ ಬೇರೆ ಇರ್ತಾರೆ. ಈ ಯಂಗ್ಸ್ಟರ್ಸ್ ಥಿಂಕಿಂಗು ಯಾವ ಥರ ಅಂದರೆ, ಅವರು ಕಡೆ 1 ದಿವಸ 2 ದಿವಸದಲ್ಲಿ ಅವ್ರುಗಳು ಅಂತಿಮವಾಗಿ ನಿರ್ಣಯ ತಗೋತಾರೆ. ಅದರಿಂದ ಚುನಾವಣೆಗಳನ್ನು ಕಡೆಯವರೆಗೂ, ಪೋಲಿಂಗ್ ಡೇ ಸಾಯಂಕಾಲ ಪೋಲಿಂಗ್ ಮುಗಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಯಾರಿಗೆ? ಅದೇ ಮುದ್ದನ್ಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದನ್ಮೇಗೌಡ ಅಂದರೆ ಒಳ್ಳೆಯನು ಅಂತಾರೆ, ಕೆಟ್ಟವನು ಅಂತ ಯಾರು ಹೇಳಲ್ಲ. ಹೇಳ್ಬೋದು, ಅಲ್ಲೋದ್ರು ಇಲ್ಲಿ ಬಂದರು, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಪಕ್ಷಾಂತರ ಮಾಡಿದ್ರು ಅಂತ ಹೇಳ್ಬೋದು. ಅದು ಜನಗಳಿಗೆ ಅಷ್ಟೊಂದು ಇದಲ್ಲ. ಮತ್ತು ಎರಡನೇದು, ನಮ್ಮ ಪಕ್ಷ ಇದೆಯಲ್ರಿ, ಸಿದ್ದರಾಮಯ್ಯನವ್ರ ಗ್ಯಾರಂಟಿಗಳು ಕೊಟ್ಟಿಲ್ವೇನ್ರಿ? ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ 4,500 ರೂಪಾಯಿ ದುಡ್ಡು ಹೋಗ್ತದೆ. ಈಗ ಅಕ್ಕಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಕರೆಂಟ್ ಇರ್ಬೋದು, ಹುಡುಗರುಗಳು ವಿದ್ಯಾವಂತರಿಗೆ ಕೊಡ್ತಕ್ಕಂಥ ಭತ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಪ್ರತಿ ಮನೆಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗ್ತದೆ. ಆದ್ದರಿಂದ ವೈಯಕ್ತಿಕವಾಗಿ ಅನುಕೂಲ ಇರೋ ಹಿನ್ನೆಲೆಯಲ್ಲಿ
ಜನರು ಆಶೀರ್ವಾದ ಮಾಡ್ತಾರೆ, ಯಾಕೆಂದರೆ ಉಪಕಾರ ಸ್ಮರಣೆ ನೆನೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಬಸವರಾಜರು ನೀವು ಸಪೋರ್ಟ್ ಮಾಡಿದ್ರೆ ನೀವು ಹೇಳ್ಕೊಂಡಿದ್ರಿ. ನಾನು ಮಾಡಿದ್ದೀನಿ. ಈ ಸಾರಿ ಅವರು ನಿಮ್ಗೆ ಸಪೋರ್ಟ್ ಅವ್ರು ನಿಂತಿದ್ರೆ ಬೇರೆ ಇದು, ಅವ್ರು ನಿಂತಿಲ್ವಲ್ಲ. ಅಲ್ಲ ಮುದ್ದನ್ಮೇಗೌಡರು ಅವರು ಸಪೋರ್ಟ್ ಇರುತ್ತಾ ಅಂತ. ಯಾರಿಗೆ? ಬಸವರಾಜ್ ಅವರು ಮುದ್ದನ್ಮೇಗೌಡರು. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದು ಯಾಕೆಂದರೆ ಅವ್ರಿಗೆ ಅವ್ರ ವೈಯಕ್ತಿಕ ಅವ್ರು ಯಾವ ರೀತಿ ನಿರ್ಣಯ ತಗೋತಾರೋ ಅದು ಅವ್ರಿಗೆ ಬಿಟ್ಟಂತ. ಈಗ ಎರಡನೇ ಪಟ್ಟಿ ಆಗಲಿಲ್ಲ ಯಾವುದು ಕಾಂಗ್ರೆಸ್ನ? BJP ಮೊದಲನೇ ಪಟ್ಟಿನೇ ಆಗಿಲ್ವಲ್ರಿ. ಇನ್ನು ನಮ್ದಾಗಲೇ ಎರಡನೇ ಪಟ್ಟಿ ಕೇಳ್ತಾರೆ. ಅವ್ರನ್ನ ಕೇಳಿ ಮೊದಲನೇ ಪಟ್ಟಿ ಯಾವಾಗ ಅಂತ. ನಮ್ದಾಗಲೇ ಮೊದಲನೇ ಪಟ್ಟಿ ಬಂತು, ನಿಮ್ಮ ಕೈಲೇ ಕೊಟ್ಟಿದ್ದೀನಿ. ಅವ್ರದ್ದಿನ್ನೂ ಒಂದನೇ ಪಟ್ಟಿನೇ ಹಾಚ್ಕೊಳ್ತಿಲ್ಲ. ಅವ್ರದ್ದು ಒಂದು ಹೊರಟ ಮೇಲೆ ನಮ್ದು ಎರಡು ಹೊರಡುತ್ತೆ. ನೋಡಿಕೊಂಡು ಯಾವುದು ಸೂಕ್ತ ಅಲ್ಲ, ಎಲೆಕ್ಷನ್ ಇಟ್ ಸೆಲ್ಫ್ ಇಸ್ ಎ ಸ್ಟ್ರಾಟಜಿ, ಹೌದಲ್ವಾ? ಅದರಿಂದ ಸೂಕ್ತ ಅದು ಇದು ಅದೊಂದು 5-10% ಅದನ್ನು ನೋಡ್ಕೊಂಡು ಮಾಡ್ಬೋದು. ಎಲ್ಲ ಸೀಟೂ ಅವ್ರು ನೋಡ್ಕೊಂಡು ನಾವು ಹಾಕಬೇಕು, ನಮ್ಮ ನೋಡ್ಕೊಂಡು ಅವ್ರು ಹಾಕಬೇಕು ಅಂತಕ್ಕಂಥ ಭಾವನೆ ಸರಿ ಇರೋದಿಲ್ಲ. ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿಕೊಂಡು ಹಾಕ್ತಾರೆ. ಆಮೇಲೆ ಸೀಟ್ಗಳು ಕೊಡುವಾಗ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು, ಆ ಕಮ್ಯುನಿಟಿ ಕೊಡಬೇಕು, ಕಮ್ಯುನಿಟಿ ಒಳಗಡೆ ವಿತಿನ್ ದಿ ಕಮ್ಯುನಿಟಿಗಳು ಬೇರೆ ಇರ್ತವೆ. ಅವು ಎಲ್ಲ ಸಬ್ ಕ್ಯಾಸ್ಟ್ಗಳು ಅಂಥವು ಇಂಥವು ಎಲ್ಲ ಏರಿಯಾಗಳಲ್ಲಿ ನೋಡಿಕೊಂಡು ತೀರ್ಮಾನ ಮಾಡಬೇಕು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company. ಸರ್ ಹಾಸನ ಯಾರಿಗೆ ಪ್ರತಿಷ್ಠೆ ಸರ್? ಪ್ರತಿಷ್ಠೆ ಕಾಂಗ್ರೆಸ್ಸಿಗೆ ಪ್ರತಿಷ್ಠೆ, ಕಾಂಗ್ರೆಸ್ ಪಾರ್ಟಿಗೆ ಪ್ರತಿಷ್ಠೆ. ಯಾಕೆಂದರೆ ಜಾತ್ಯತೀತ ಅಂತ ಹೇಳ್ಕೊಂಡು ಅತಿ ಜಾತಿ ಮಾಡ್ತಾರಲ್ಲ, ಅವ್ರನ್ನ ಸೋಲಿಸ್ಬೇಕಲ್ಲ, ಅದು ಕಾಂಗ್ರೆಸ್ಸಿಗೆ ಪ್ರತಿಷ್ಠೆ. ಇತ್ತೀಚೆಗೆ ಬೆಳವಣಿಗೆ ಕಾಂಗ್ರೆಸ್ಸಿಗೆ ಸ್ವಲ್ಪ ಇಮೇಜ್ ಏನಾಗಿದೆ? ಕಾಂಗ್ರೆಸ್ ಇಮೇಜ್ ಜಾಸ್ತಿ ಆಗಿದೆ, ಕಡಿಮೆ ಪಾಕಿಸ್ತಾನದ್ದು ಯಾವನಾದರೂ ಮಾಡಿದರೆ ಅವ್ರು ಬೆಂಬಲಿಸಿದ್ರೆ ಅವ್ರವ್ರಿಗೆ ಗುಂಡಿಟ್ಟು ಕೊಲ್ಲಿ, ಏನು ತಪ್ಪೇನಿಲ್ಲ. ಈಗ ಅವರು ನಮ್ಮ UP-ನಲ್ಲಿ ಈ ಇದಕ್ಕೆ ಇದರಲ್ಲಿ ಇದು ರೈಟಿಂಗ್ ಕೇಸಸಲ್ಲಿ ಹೋಗ್ತಾರಲ್ಲ, ಮನೆಗಳನ್ನೆಲ್ಲ ಕೆಡಬಿಡ್ತಾರೆ. ಕಾನೂನೇ ಇಲ್ಲ ಅದಕ್ಕೆ, ಮಾಡ್ತಿಲ್ವ ಅವರು? ಈಗೆಲ್ಲ ಭಯ ಬಿದ್ದು ಕಂಟ್ರೋಲ್ ಆಗಿಲ್ವಾ? ಅದು ಮಾಡಲಿ. ನಾವು ಅದಕ್ಕೆಲ್ಲ ನೋಡಿ, ಮೊದಲು ಅಭಿವೃದ್ಧಿ ಆಗಬೇಕು ಅಂದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು. ಶಾಂತಿ ನೆಮ್ಮದಿ ಇದ್ದರೆ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಾರೆ, ಹೆಂಗೋ ಜೀವನ ಮಾಡ್ಕೊಳ್ತಾರೆ. ಶಾಂತಿ ನೆಮ್ಮದಿ ಹಾಳಾದರೆ ಬರೀ ಮುಸಲ್ಮಾನರದೇ ಆಗುತ್ತೆ ಅಂತ ತಿಳ್ಕೊಬೇಡಿ, ಹಿಂದೂಗಳದ್ದು ಆಗ್ತದೆ. ಯಾರೆಲ್ಲ ದುಡಿದು ತಿನ್ನಬೇಕಲ್ಲ, ದುಡಿಯೋ ವರ್ಗ ಇದೆಯಲ್ಲ, ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅವ್ರಿಗೆ ಅನಾನುಕೂಲ ಆಗೋದು. ಚೆನ್ನಾಗಿರೋರ್ಗೆ ಯಾರಿಗೆ ತೊಂದರೆ ಆಗಲ್ಲ, ಮನೆಗೆ ಆರಾಮಾಗಿ ಇದ್ಬಿಡ್ತಾರೆ. ಇದ್ದು ದುಡಿದು ಪ್ರತಿ ದಿವಸ ಜೀವನ ಸಾಗಿಸ್ಬೇಕಲ್ಲ, ಅವರು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಅವರೆಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ದುಡಿಯೋ ವರ್ಗಕ್ಕೆ ಅನಾನುಕೂಲ ಆಗ್ತದೆ, ಅದು ಆಗಬಾರ್ದು. ಆಯ್ತಪ್ಪ, ಹಿಡಿದು ಹಾಕಲಿ ಒಳಕ್ಕೆ. ನಮ್ಮಲ್ಲಿ ಇನ್ನೂ ಈ ಪೊಲೀಸ್ ಇದೆಯಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಗೊತ್ತಾಯ್ತಾ? ₹100 ಮಾಡೋರಲ್ಲ, ಚುನಾವಣೆ ಆಗ್ತಿದ್ದಂಗೆ 200 ಮಾಡ್ತಾರೆ ಎಕ್ಸ್ಟ್ರಾ, ಅಧಿಕವಾಗಿ ಈ ಕಡಿಮೆ ಮಾಡೋದು. ಇದು ನೋಡಿ, ಮೋದಿದು ತಂತ್ರ ಅಂತ ನಾನು ಹೇಳಲ್ಲ. ಅವ್ರ ಹಿಂದೆ ಇದಾರಲ್ಲ, ಈ RSSನ ಥಿಂಕ್ ಟ್ಯಾಂಕ್ ಇದಾವಲ್ಲ, ಅವು ಥಿಂಕ್ ಟ್ಯಾಂಕ್ನವ್ರು ಇವೆಲ್ಲ. ಇವು ಅದರಿಂದ ನಡೆಯುತ್ತೆ. ಇದನ್ನು ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ನಾವು ಜನರಿಗೆ ತಪ್ಪುದಾರಿಗೆ ಎಳಲಿಕ್ಕಾಗೋದಿಲ್ಲ. ಏನೋ ಒಂದು ಸರಿ ಹೇಳ್ಬೋದು, 2 ಸರಿ ಮಾಡ್ಬೋದು, 3ನೇ ಸರಿ ಸತ್ಯ ಹೇಳೋದು ನಂಬಲ್ಲ ಜನ, ಹಂಗಾಗ್ಬಿಡ್ತು. ಈಗ ಆ ಥರ BJP ಅವ್ರ ಕತೆ. ಕಾಂಗ್ರೆಸ್ ಎಷ್ಟು ಸ್ಥಾನಗಳು ಸರ್ ಈ ಸರಿ ಎಲೆಕ್ಷನ್? ನನಗೆ ಇರೋ ಪ್ರಕಾರ 15-16 ಸೀಟ್ಗೆ ಏನು ಮೋಸ ಇಲ್ಲ. ನಮ್ಮಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಇವರು ತೊಂದರೆ ಅನುಭವಿಸ್ತಾರಷ್ಟೇ. ಜನಗಳಿಗೆ ಓಟ್ ಹಾಕಬೇಕು ಅಂತ ಅಭಿಲಾಷೆ ಇದೆ. ಇವ್ರು ತಿಳಿದಂಗೆ BJPಗೆ ಅಲ್ಲಿ ರಾಮ ಮಂದಿರ ಕಟ್ಟಿದಾಕ್ಷಣಕ್ಕೆ ಜನ ಓಟ್ ಹಾಕ್ಬಿಡ್ತಾರೆ ಅಂತಲ್ಲ. ನಮ್ಮೂರಲ್ಲಿರೋ ರಾಮ ಮಂದಿರನೇ ಬಿದ್ದೋಗಿರ್ತವೆ. ಜನ ಇದನ್ನು ನಿರೀಕ್ಷೆ ಮಾಡ್ತಾರೆ, ಜನ ಇದಕ್ಕೆ ಅಪೇಕ್ಷೆ ಪಡ್ತಾರೆ. ಈಗೆಲ್ಲ ಆಯ್ತಪ್ಪ, ಈಗ ರಾಮ ಮಂದಿರದ್ದು ವಿಗ್ರಹ ಕೆತ್ತನೆ ಮಾಡಿದ್ರು ಮೈಸೂರಿನವರು. ಈ ಗರ್ಭಗುಡಿಗೆ ಬಿಡಲಿ, ಅವ್ರು ನೋಡೋಣ ಬಿಡ್ತಾರೇನೋ? ಇವರು ಗರ್ಭಗುಡಿಗೆ ಬಿಡಕ್ಕೆ ಹೇಳಿ, ಅವ್ರು ನೋಡೋಣ ಬಿಡ್ತಾರೇನೋ? ದೇವಸ್ಥಾನ ಕಟ್ಟೋರು ಶೂದ್ರರು, ವಿಗ್ರಹ ಕೆತ್ತನೆ ಮಾಡೋರು ಶೂದ್ರರು, ಕಡೆಗೆ ಶೂದ್ರನ್ನ ಒಳಗೆ ಬಿಡಲ್ಲಪ್ಪ. ಇದು ಈ ದೇಶದ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರೋದು. ಇದು ಜನಕ್ಕೆ ಅರ್ಥವಾಗೋದಿಲ್ವ? ವಿಗ್ರಹ ಕೆತ್ತದವನು ಬಿಡಲಿ ಗರ್ಭಗುಡಿಗೆ, ನನ್ನ ಚಾಲೆಂಜ್. ಈ ರೀತಿಯಲ್ಲಿ ಇವರು ಈ ಶೂದ್ರ ಸಮುದಾಯಗಳನ್ನು ಶೋಷಣೆ ಮಾಡಿದ್ರೆ ಎಷ್ಟು ದಿವಸ ಜನ ಸಹಿಸ್ತಾರೆ?
ಮೊದಲು ಅಂದರೆ ವಿದ್ಯಾವಂತರ ಸಂಖ್ಯೆಗೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಇರ್ತಾಯಿತ್ತು, ಅರಿವು ಇರ್ತಿರ್ಲಿಲ್ಲ. ಆಮೇಲಿಂದ ಪತ್ರಿಕೆಯಲ್ಲಿ ಬರೋದು, ಒಂದು ತಿಂಗಳು ಮುಂಚೆ ನಡೆದ ಘಟನೆ ಇವತ್ತು ಬರೋದು ನೋಡ್ಕೊಳ್ಳೋರು. ಈಗ ಮಾಧ್ಯಮಗಳು ಎಷ್ಟು ಸಕ್ರಿಯ ಇದ್ದಾವೆ ಅಂದರೆ ಇಲ್ಲಿ ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಅನ್ನೋದು ಯಾರು ಬೇಕಾದ್ರೂ ನೋಡ್ಕೊಳ್ತಾರೆ, ತಿಳ್ಕೊಳ್ತಾರೆ. ಇಷ್ಟೆಲ್ಲ ಸಕ್ರಿಯವಾಗಿ ಮಾಧ್ಯಮಗಳಿದ್ದಾವೆ, ವಿದ್ಯಾವಂತರ ಸಂಖ್ಯೆನೂ ಇದೆ, ಸಮಾಜನ ತಿಳ್ಕೊಳ್ಳೋದು ಅರ್ಥಕೊಳ್ಳೋ ಅಂಥವರು ಕೂಡ ಇವತ್ತು ಹೆಚ್ಚು ಜನ ಇದ್ದಾರೆ. ಅದರಿಂದ ಯಾರೂ ಕೂಡ ದಡ್ರನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಲಿಂಕ್ ಕೆನಾಲ್ ನೆನ್ನೆ ಹೇಳಿದ್ರಿ, ಲಿಂಕ್ ಕೆನಾಲ್ಗೆ ಅಪೋಸ್ ಟು ಇಟ್. ಈವನ್ ಡಾಕ್ಟರ್ ಈಸ್ ಆಲ್ಸೋ ನಾಟ್ ಇನ್ ಫೇವರ್. ಕ್ಯಾಬಿನೆಟಲ್ಲಿ ಏನು ಮಾತಾಡಿದ್ರು, ನಾವೇನು ಮಾತಾಡಿದ್ರು ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ವಿ ಆರ್ ನಾಟ್ ಇನ್ ಫೇವರ್. ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಾವು ಅವರೇನೋ ಸ್ಟ್ರೈಕ್ ಮಾಡಿದ್ರೆ ನಾವೇ ಹೊರಟೋಗ್ತೀವಿ ಅವ್ರ ಮುಂದೆಗಡೆ. ಅವ್ರು ಇನ್ನೇನು ಬಳಸ್ಕೊತಾರೆ, ನಾವೇ ಹೋಗ್ಬಿಡ್ತೀವಿ. ನಾವು ನೋಡಿ, ಜಿಲ್ಲೆ ಹಿತ ಬಂದಾಗ ನಾನಾಗಲಿ ಡಾಕ್ಟರ್ ಪರಮೇಶ್ವರ್ ಆಗಲಿ ನಾವ್ಯಾರು ಕೂಡ ಹಿಂದೆ ಬೀಳೋದಿಲ್ಲ. ಜಿಲ್ಲೆ ಹಿತ, ನಮ್ಮ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡಲಿಕ್ಕೆ ನಾವು ಪಕ್ಷ ಅವು ಇವು ಯಾವುದು ನೋಡೋಕ್ಕೆ ಹೋಗೋದಿಲ್ಲ. ಮಾಡೋಣ. ಈಗ ಚುನಾವಣೆ ಬಂದೋಯ್ತಲ್ಲ, ಚುನಾವಣೆ ಮುಗಿದ್ಮೇಲೆ ಪ್ರೊಟೆಸ್ಟ್ ಅವರೇ ಮಾಡಲಿ, ಬೇಕಾದ್ರೆ ಹೋಗ್ತೀವಿ. ನಾನು ಹೋಗ್ತೀನಿ, ಡಾಕ್ಟರ್ನೂ ಬರ್ತಾರೆ. ಅದರಿಂದ ನಾವು ಜಿಲ್ಲೆ ಹಿತದೃಷ್ಟಿಯಿಂದ ನಮ್ಮ ರಾಜಕಾರಣ ಇಲ್ಲ. ಜಿಲ್ಲೆಯ ರೈತರನ್ನು, ಜಿಲ್ಲೆಯ ಜನರನ್ನು, ಅವರ ಒಂದು ಶ್ರೇಯಸ್ಸಿಗೆ, ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಥ್ಯಾಂಕ್ ಯು. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.